ಥರ ಇದು ಮುಂಭಾಗನ ಹಿಂಗೆ ಕರೆಕ್ಟಾಗಿ ಬರಬೇಕು. ಮುಂಭಾಗನ ಇಷ್ಟೇ ಬರಬೇಕು, ಯಾವುದು ಹೆಚ್ಚು ಬರಬಾರ್ದು. ಇದು ಮುಂಭಾಗ ಮತ್ತು ಹಿಂಭಾಗ. ಇದು ಕಟೋರಿ, ಇದು ಥರ ಇದು ಹಿಂಗೆ ಹಿಡಿದ್ರೆ ನೀಟಾಗಿ ಬರುತ್ತೆ. ಈ ಥರ ಬರಬೇಕು ಕಟೋರಿ. ಮತ್ತು ಇದು ತೋಳು ಫಿನಿಶಿಂಗ್ ಕಟಿಂಗ್ಸ್ ಕೂಡ ಹೀಗೆ ಬರಬೇಕು. ಈ ಥರ ಬರಬೇಕು. ಇದು ಮುಂಭಾಗ ಬರಬೇಕು, ಇದು ಹಿಂಭಾಗ ಬರಬೇಕು. ಇಲ್ಲಿ ಭುಜದ ಅಳತೆನೂ ಹಾಕೋಬೇಕು ಈ ಥರ. ಮತ್ತು ಕ್ರಾಸ್ ಪಟ್ಟಿ ಈ ಥರ ಬರುತ್ತೆ. ಈ ಥರ ಕ್ರಾಸ್ ಪಟ್ಟಿ ಕೂಡ ಬರುತ್ತೆ ನೋಡಿ. ಈ ಥರ ಕ್ರಾಸ್ ಪಟ್ಟಿ ಕೂಡ ಬಂತು. ನಾನು ಇವಾಗ ಸ್ಟಿಚ್ ಹಾಕ್ತೀನಿ. ಸ್ಟಿಚಿಂಗ್ ಕೂಡ ನಾನು ಮಾಡ್ತೀನಿ. ಈ ಥರ ಸ್ಟಿಚಿಂಗ್ ಹಾಕಬೇಕು. ಫಸ್ಟಿಗೆ ಕರೆಕ್ಟಾಗಿ ದಾರಾನ ಹಾಕೋಬೇಕು. ಹಾಕ್ಕೊಂಡು ಇದು ಈ ಥರ ನಾವು ಸ್ಟಿಚಿಂಗನ್ನು ಮಾಡಬೇಕು, ಸರಿಯಾಗಿ ಮಾಡಬೇಕು. ಈ ಥರ ಸ್ಟಿಚಿಂಗನ್ನು ಮಾಡಬೇಕು. ಕರೆಕ್ಟ್ ಆಗಬೇಕಿದೆಲ್ಲ. ಸ್ವಲ್ಪ ಏನಾರು ಆದರೆ ಸರಿಯಾಗಿ ಬ್ಲೌಸ್ ನೀಟಾಗಿ ಈ ಥರ ಇದನ್ನು ಕಟೋರನ್ನು ನಾವು ಜೋಡಿಸ್ಕೊತಾ ಇದ್ದೀವಿ. ಈಗ ನೋಡಿ ಈ ಥರ ಆಯ್ತಲ್ಲ, ಇದನ್ನು ಕಟೋರವನ್ನು ನಾವು ಜೋಡಿಸ್ಕೋಬೇಕು. ಕರೆಕ್ಟ್ ನೀಟಾಗಿ ನಾವು ಜೋಡಿಸ್ಕೋಬೇಕು. ಇದು ಗುಂದಂಗೆ ಬರಬೇಕು, ಗೋಲಾಗಿ ಬಂದ್ರೂ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಕರೆಕ್ಟಾಗಿ ಇಲ್ಲಿಂದ ಜೋಡಿಸ್ಕೋಬೇಕು. ಕರೆಕ್ಟಾಗಿ ಮಾಡಬೇಕು. ಯಾವುದು ಸ್ವಲ್ಪ ಹೇರಾತಿರ ಆದ್ರೂ ಕೂಡ ಸರಿಯಾಗಿ ಆಗೋಂಗಿಲ್ಲ. ನೀಟ್ ಆಗಬೇಕಂದ್ರೆ ಇಷ್ಟು ನೀಟಾಗಿ ಹಾಕ್ಕೊಂಡು ನಾನು ಮತ್ತು ಈ ಥರ ಕಟೋರಿ ಬ್ಲೌಸು ರೆಡಿ ಬಂತು ನೋಡಿ. ಆಮೇಲೆ ಇದನ್ನು ಹಿಂಗೆ ಇಟ್ಕೋಬೇಕು. ಈ ಥರ ಇಟ್ಕೋಬೇಕು ಕರೆಕ್ಟಾಗಿ. ಇದನ್ನು ಯಾಕಂದರೆ ಈ ಥರ ಕಟಿಂಗ್ ಕೂಡ ಮಾಡ್ಕೋಬೇಕು. ಈ ಥರ ಕಟಿಂಗ್ ಮಾಡ್ಕೋಬೇಕು. ಕರೆಕ್ಟಾಗಿ ಬಂತು. ಇದನ್ನು ನಾವೇನು ಮಾಡಬೇಕು, 1.5 ಇಂಚ್ ಇಟ್ಕೋಬೇಕು. ಈ ಥರ ಶೇಪ್ ಬಂತು ನೋಡಿ. ಇದನ್ನೇನು ಮಾಡಬೇಕು, ಇನ್ನೊಂದು ಸರಿ ನಾವು ಹಿಂಗೆ ಮಡಿಕೆ ಹಾಕಿ ಹೊಲಿಬೇಕು. ಹೊಲಂತರ ಈ ಟೈಪ್ ಬರುತ್ತೆ ನೋಡಿ. ಕಟೋರಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನೋಡಿ, ಚೆನ್ನಾಗಿ ಬರುತ್ತಲ್ಲ. ಇದನ್ನು ಕೂಡ ಹಾಗೆ ಹಚ್ಕೋಬೇಕು. ಅದ್ರ ಮೇಲ್ಗಡೆ ಹಚ್ಕೊತಾ ಇದ್ದೀನಿ ನೋಡಿ. ಅದ್ರ ಮೇಲ್ಗಡೆ ಇಂತಪ್ಪ ಇದು ಮೇಲ್ಗಡೆ ಅಂತಂದರೆ ಉಲ್ಟಾ ಆಗತ್ತ, ಅದು ಇದನ್ನು ಹಚ್ಕೋಬೇಕು. ಕರೆಕ್ಟಾಗಿ ಜಗ್ಗಂಗಿಲ್ಲ, ಬಟ್ಟೆ ಜಗ್ಗುವುದಿಲ್ಲ. ಯಾವುದೂ ಕಾರಣಕ್ಕೂ ಬಟ್ಟೆಗಳನ್ನು ಜಗ್ಗುವುದಿಲ್ಲ. ಈ ಥರ ಕರೆಕ್ಟಾಗಿ ಬಂತು. ಇದು ಹೆಚ್ಚಿನಿರ್ತಕ್ಕ ಇದನ್ನು ಕಟ್ ಮಾಡಿ ತೆಗಿಬೇಕು. ಇದು ಇಷ್ಟಕ್ಕೆ ನಾವು ಹಾಕಬೇಕು. ಪೂರ್ತಿ ಹಾಕಂಗಿಲ್ಲ. ಪೂರ್ತಿ ಹಾಕಿದ್ರೆ ಕಟೋರಿ ಸರಿಯಾಗಿ ಬರೋಂಗಿಲ್ಲ. ಇದಿಷ್ಟಕ್ಕೆ ನಾವು ಹಾಕ್ಕೊಂಡು ಕಟ್ಟಿಂಗನ್ನು ಮಾಡಬೇಕು. ಇದು ಕೂಡ 1.5 ಇಂಚ್
ಬೇವಿನ ಸೊಪ್ಪು ಅಂದರೆ ಹಿಂಗೆ ಬರೋದು.